ಎಲ್ರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಈ ಥರ ಬಂದ್ಬಿಟ್ಟು ಮಧ್ಯದಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಮಗ. ಸುಮಾರು ಜನ ಕೇಳ್ತೀರ ಕಾಮೆಂಟ್ ಸೆಕ್ಷನ್, ಇವತ್ತು ಮ್ಯಾಚ್ ಆಗುತ್ತಾ ಆಗಲ್ವಾ ಏನು ಗುರು ಮಳೆ ಬರ್ತೈತೆ ಅಂತ ಎಲ್ಲ ಪರ್ಸನಲ್ ಮೆಸೇಜ್ ಎಲ್ಲ ಹಾಕಿದ್ದೀರಾ. ಹೌದು, ನಾನೇನು ಮಳೆನ ಹಿಡ್ಕೊಳಕ್ಕಾಗತ್ತೆ? ಇವ್ನು ಹಿಡ್ಕೊ ಅಂತ ಯಾರು ಹೇಳಿದ್ದು, ವಿಡಿಯೋ ಮಾಡು ಅಂತ ಯಾರು ಹೇಳಿದ್ದು, ಏನು ಗುರು ನಿಂದು ಕತೆ? ಹೌದು, ಇವತ್ತು ಹೇಳಿದ್ದೆ ನಾನು ಮ್ಯಾಚ್ ಗೆಲ್ತು ಅಂತಂದರೆ RCB ಬಂದ್ಬಿಟ್ಟು ಅವ್ನ ಅಜ್ಜಿ ಪೋಸ್ಟ್ ಮ್ಯಾಚಲ್ಲಿ RCB ಜರ್ಸಲೇ ವಿಡಿಯೋ ಮಾಡ್ತೀನಿ ಅಂತ. ಮ್ಯಾಚ್ ಏನಾದ್ರು ಸೋತೋಗ್ಬಿಡ್ತು RCB ಅಂದರೆ ಶರ್ಟ್ಲೆಸ್ ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ. ಸೊ ಯಾಕೋ ಎರಡೂ ಆಗಂಗೆ ಕಾಣಿಸ್ತಾ ಇಲ್ಲ ಇಲ್ಲಿ ಸೀನ ನೋಡ್ತು ಅಂದರೆ, ಯಾಕಂದರೆ ಡ್ರಿಸ್ಲಿಂಗು ಬರ್ತೈತೆ ಹೋಗ್ತೈತೆ ಮಳೆ ಹಂಗಾಗ್ತಿರೋದು ಬೆಂಗಳೂರಲ್ಲಿ. ನಮ್ಮನೆ ಹತ್ರನೂ ಕೂಡ ಮಳೆ ಬರುತ್ತೆ ಹೋಗುತ್ತೆ ಒಂದು 5 ನಿಮಿಷ ಬಿಡುತ್ತೆ, ಆಮೇಲೆ ಮತ್ತೆ ಡ್ರಿಸ್ಲಿಂಗ್, ಸ್ಮಾಲ್ ಡ್ರಿಸ್ಲಿಂಗ್. ಅಲ್ಲಿ ಕವರ್ಸ್ ಓಪನ್ ಅಪ್ ಆಗಬೇಕು ಅಂತಂದರೆ, ತೆಗೆದಾಕಬೇಕು ಕವರ್ಸ್ನ ಅಂತಂದರೆ ಕಂಪ್ಲೀಟಾಗಿ ಮಳೆ ನಿಲ್ಲಬೇಕಲ್ಲಿ. ನಿಲ್ದೇ ಒಂದು ಡ್ರಾಪನ್ನು ಕೂಡ ಬರಬಾರ್ದು. ಆ ಥರ ನಿಂತರ ಮಾತ್ರ ಅವ್ರು ಕವರ್ಸ್ನ ಓಪನ್ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಹಿಂಗಿದೆ ಅಂತಂದರೆ ಬರ್ರನ ಎಳೆದು ಬಿಸಾಕತ್ತೆ. ಎಷ್ಟೇ ನೀರಿದ್ರು ಕೂಡ ಸೆಕೆಂಡ್ಸ್ಗಳಲ್ಲಿ ವಿದಿನ್ 10-15 ನಿಮಿಷಲೆಲ್ಲ ಪಟ್ ಅನ್ನಂಗೆ ರೆಡಿ ಆಗೋಗ್ಬಿಡುತ್ತೆ ಸ್ಟೇಡಿಯಮ್ಮು. ಸೊ ಅದರದ್ದೇನು ವರಿ ಏನಿಲ್ಲ, ಎಷ್ಟೇ ಜೋರಾಗಿ ಮಳೆ ಬಂದರೂ ಕೂಡ ವರಿ ಮಾಡ್ಕೊಳ್ಳೋದೇನಿಲ್ಲ, ಸವೇರ್ ಡ್ರೈನೇಜ್ ಸಿಸ್ಟಮು ಇರೋದ್ರಿಂದ. ಬಟ್ ಆದ್ರೂ ಈ ಥರ ಡ್ರಿಸ್ಲಿಂಗ್ ಆಗ್ತಾಯಿತ್ತು ಅಂದರೆ ಅವ್ರು ಕವರ್ಸ್ನ ರಿಮೂವ್ ಮಾಡೋದೇ ಇಲ್ಲ. ಸೊ ಏನು ಗರ್ರ ಇದು ಭಾಳ ಹಿಂಗಾಗಿ ಹೋಗ್ಬಿಟ್ಟೈತೆ. ನೆನ್ನೆ ಇಷ್ಟಿರಲಿಲ್ಲ, ಈ ಥರ ಇರಲಿಲ್ಲ. ನೆನ್ನೆ ಒಂದು ಬರ್ರ ನಮ್ಗೆ ಬಂದ್ಬಿಟ್ಟು ಹೋಯ್ತು ಮಳೆ. ಬಟ್ ಇವತ್ತು ಡ್ರಿಸ್ಲಿಂಗ್ ಒಂಥರ ಜಡಿ ಹಿಡ್ಕೊಟ್ರ ಥರ ಮಳೆ ಬರ್ತೈತೆ. ಸೊ ನೋಡೋಣ ಗುರು ಏನಾಗುತ್ತೆ ಸೀನ್ ಅಂತ. ಸುಮಾರು ಜನ ಕಟ್ ಆಫ್ ಟೈಮ್ನ ಕೇಳ್ತಾ ಇದ್ದೀರಾ, IPLದು ಏನಿದೆ ಸೀನ್ ಅಂತ. ಇವಾಗ ಬಂದಿರೋ ಅಪ್ಡೇಟ್ ಪ್ರಕಾರ ಕಟ್ ಆಫ್ ಟೈಮ್ ಬಂದ್ಬಿಟ್ಟು 10:50 ಒಳಗಡೆ ಏನಾದ್ರು ಮ್ಯಾಚು ಸ್ಟಾರ್ಟ್ ಆಗೋದಕ್ಕೆ ಆಯಿತು ಅಂತ ಅಂದರೆ, ನಾನು ಹೇಳ್ತಿರೋದು 5 ಓವರ್ ಗೇಮಿಗೆ ಹೋಪ್ಫುಲಿ ಅದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಡ್ರಿಸ್ಲಿಂಗ್ ಎಲ್ಲ ನಿಂತ್ಬಿಟ್ಟು ಜಸ್ಟ್ ಎಲ್ಲ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಒಂದು 10 ಓವರ್ 15 ಓವರ್ ಗೇಮ್ ಆಗಲಿ ಅಂತ, ಆಲ್ಮೋಸ್ಟ್ 20 ಓವರ್ ಆಗಲಿ ಅಂತ ಕೇಳ್ಕೊಳ್ಳಿ. ನಾನು ವಿಡಿಯೋ ಹಾಕೋಸಲು ಎಷ್ಟೊತ್ತಾಗಿರುತ್ತೋ ಗೊತ್ತಿಲ್ಲ. ಸೊ 20 ಓವರ್ ಆಗೋದು ಯಾಕೋ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ. 1 ಅವರ್ ಆದಮೇಲೆ ಅದನ್ನು ಕೂಡ 20 ಓವರ್ ಗೇಮ್ ಏನೇ ಆಡಿಸ್ತಾರೆ. 1 ಅವರ್ಗಿನ್ನ ಜಾಸ್ತಿ ಆಯಿತು ಅಂತಂದರೆ, ಇವಾಗ ಎಷ್ಟು ಟೈಮು 7:30. ಸೊ 8:30ವರೆಗೂ ಆದ್ರೂ ಕೂಡ 20 ಓವರ್ ಗೇಮ್ನೇ ಆಡಿಸ್ತಾರೆ. ಯಾಕಂದರೆ ಆ ಥರ ಒಂದು ಪರ್ಮಿಷನ್ ಅನ್ನೋದು ಇದೆ 20 ಓವರ್ ಗೇಮ್. ಅದಾದಮೇಲೆ ಓವರ್ಸ್ಗಳು ರೆಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. 8:30 ಆದಮೇಲೆ 8:15 ಆದಮೇಲೆ ಅಂತ ಅಂದ್ಕೊಳ್ಳಿ. 8:15 ಆದಮೇಲೆ ಓವರ್ಸ್ಗಳು ರೆಡ್ಯೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ಟ್ ಟೈಮು RCB ಮತ್ತು ಪಂಜಾಬ್ ಕಿಂಗ್ಸು ಮಳೆ ಬಂದು ನಿಂತಿದ್ದಾಗ 15 ಓವರ್ ಗೇಮು ಆಗಿತ್ತು. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡೆದಿರ್ತಾರೆ, 113 ರನ್ ಹೊಡೆದಿರ್ತಾರೆ ವಿರಾಟ್ ಕೊಹ್ಲಿ ಅವರು. 15 ಓವರ್ ಗೇಮ್ ಆದಾಗ ನಾಯಿಗೆ ಹೊಡೆದಂಗೆ ಇಟ್ಟಾಡಿಸ್ಕೊಂಡು 45 ಬಾಲಲ್ಲೋ 48 ಬಾಲಲ್ಲೋ ಸೆಂಚುರಿನ ಹೊಡೆದಿದ್ರು. ಸೊ ಗೊತ್ತಿಲ್ಲ ಇವತ್ತು ಎಷ್ಟು ಓವರ್ ಗೇಮ್ ಆಗುತ್ತೋ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು 2016 ಬ್ಯಾಕ್ ಇನ್ 2016 ಆಗಿದ್ದು ಈ ಥರ ಸೀನು. ಸೊ ನೋಡೋಣ ಏನಾಗುತ್ತೋ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಅಂತ. ಆ್ಯಂಡ್ ಕ್ಲಾರಿಟಿ ಕೇಳ್ತಾ ಇದ್ದಾರೆ ಸುಮಾರು ಜನ. ಅದೇ 10:50 ಲಾಸ್ಟ್ ಒಂಥರ ಕಟ್ ಆಫ್ ಟೈಮ್ ಅಂತ ಅಂದ್ಕೊಳ್ಳಿ. IPL ಕೂಡ ಆಫ್ ಕಂಡಕ್ಟ್ ಇರ್ದಂಗೆ ಅಂತಂದರೆ 7:00 ಮ್ಯಾಚ್ ಆಡಾಯಿತು ಅಂದರೆ 10:50 ಕರೆಕ್ಟಾಗಿ ಪರ್ಫೆಕ್ಟಾಗಿ 40 ಓವರ್ ಆಗ್ತು ಅಂತಂದರೆ ಮ್ಯಾಚು 10:50 ಮುಗಿಬೇಕು ಅಂತ ಇರೋದು. ಬಟ್ ಗೊತ್ತಿರೋದೇ ಪ್ಲೇಯರ್ಸ್ಗಳು ಸ್ವಲ್ಪ ಎಕ್ಸ್ಟೆನ್ಷನ್ ತೊಗೊತಾರೆ, ಸ್ವಲ್ಪ ಸ್ಲೋವರ್ ಓವರ್ ರೇಟ್ ಎಲ್ಲ ಮಾಡಿಬಿಟ್ಟು 11:10 11:20 11:30 ಕೆಲವೊಂದು ಟೈಮು ಆ ರೇಂಜ್ಗೆಲ್ಲ ಹೋಗ್ಬಿಡುತ್ತೆ ಮ್ಯಾಚ್ಗಳು. ಸೊ ನಾನು 10:50 ಆದಮೇಲೆ 1 ಅವರ್ ಎಕ್ಸ್ಟ್ರಾ ಟೈಮ್ ಇರುತ್ತಂತೆ ಮಗ. 1 ಅವರ್ ಅಂತ ಅಂದರೆ ಅದೇ 11:50ವರೆಗೂ 12 ಗಂಟೆವರೆಗೂ ಅಂತ ಅಂದ್ಕೊಳ್ಳಿ. ಸೂಪರ್ ಓವರ್ ಆದ ಸೆಕೆಂಡ್ರಿ, ಅದೆಲ್ಲ ಇನ್ನೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಟೆನ್ಷನ್ ಅದು. ಬಟ್ 1 ಅವರ್ ಎಕ್ಸ್ಟೆನ್ಷನ್ ಇರುತ್ತೆ. 10:50ರಿಂದ 11:50ವರೆಗೂ ಕೂಡ ಎಕ್ಸ್ಟೆನ್ಷನ್ ಇರುತ್ತೆ. 10:50 ಮ್ಯಾಚ್ ಸ್ಟಾರ್ಟ್ ಆಗಬೇಕು, ಅವಾಗ ಮಾತ್ರ 5 ಓವರ್ ಮ್ಯಾಚ್ ಆಗುತ್ತೆ. 10:50 ಒಳಗಡೆ ಆಗೋಕ್ಕಾಗಿಲ್ಲ ಅಂತಂದರೆ ವೆಟ್ ಔಟ್ ಫೀಲ್ಡು ಹಂಗೆ ಹಿಂಗೆ ಅದು ಇದು ಎಲ್ಲ ಆಯಿತು ಅಂತಂದರೆ ಖಂಡಿತ ಮ್ಯಾಚ್ ಸ್ಟಾರ್ಟ್ ಆಗೋದು ಸಿಕ್ಕಾಪಟ್ಟಿ ಡೌಟ್ ಅಲ್ಲ, ಆಗೋದಿಲ್ಲ. 10:50 ಒಳಗಡೆ ಸ್ಟಾರ್ಟ್ ಆಗಬೇಕು, ಅದಕ್ಕಿಂತ ಆದಮೇಲಂತೂ ಖಂಡಿತ ಆಗೋದಿಲ್ಲ. ಸೊ ನೋಡೋಣ ಏನು ಆಗುತ್ತೆ ಅಂತ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಡ್ರಿಸ್ಲಿಂಗ್ ಎಲ್ಲ ನಿಂತ್ಬಿಟ್ಟು ಅಟ್ಲೀಸ್ಟ್ ಒಂದು ನೋಡೋ ಥರ ಮ್ಯಾಚ್ ಆದರೂ ಆಗಲಿ ಅಂತ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್. ಬಾ.